ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನನ್ಸದ್ದು? ಬೆಕ್ಕಿರ್ಬೇಕು ರೀ. ಬೆಕ್ಕ? ನಮ್ಮ ಮನೆಗೆ ಬೆಕ್ ಬರೋ ಚಾನ್ಸೇ ಇಲ್ಲ. ತಡಿ ನೋಡ್ಕೊಂಡ್ ಬರ್ತೀನಿ. ಬೇಡ ರೀ, ನೀವ್ಯಾಕೆ ತೊಂದರೆ ತಗೋತೀರಾ? ನಾನು ನೋಡ್ಕೊಂಡು ಬರ್ತೀನಿ. ಚಿನ್ನು ಮರಿ, ಅದು ಬೆಕ್ಕಲ್ದೆ ಬೇರೆ ಏನಾದರೂ ಆಗಿದ್ರೆ, ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ನಾನು ಹೆಂಗೆ ಸುಮ್ಮನಿಕ್ಕಾಗತ್ತೆ? ನೀವಿರುವಾಗ ನಂಗೆ ಏನು ಹೆಚ್ಚು ಕಡಿಮೆ ಆಗುತ್ತೆ? ಅದು ಬೆಕ್ಕೆ ಇರಬೇಕು. ಹಾಲು ಕುಡಿಯೋಕೆ ಬಂದಿದೆ ಅನ್ಸುತ್ತೆ. ಹಾಲು ಆಚೆನೇ ಇದೆ. ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತೀನಿ. 2 ನಿಮಿಷ. ಹಾಂ, ಇಲ್ಲೇನು ಮಾಡ್ತಿದ್ಯಾ? ಜಾನು, ತುಂಬ ಬಾಯಾರಿಕೆ ಆಗ್ತಿತ್ತು. ಊಟ ಬೇರೆ ಮಾಡತ್ನಲ್ಲ, ಅದಕ್ಕೆ ನೀರು ಕುಡಿಯೋಣ ಅಂತ ಬಂದೆ. ಜಾನು, ಗುಂಡೆಡ್ ಬಿದ್ದಿರೋ ಕಾಲಿಗೆ ತುಂಬಾ ನೋವಾಗ್ತಿದೆ. ಪ್ರಾಣ ಹೋದಂಗೆ ಆಗ್ತಿದೆ ಜಾನು. ನನಗೆ ಬೆಳೆಯವರೆಗೂ ಈ ನೋವು ತಡಿಯೋಕ್ಕಾಗಲ್ಲ. ಒಂದು ಬಟ್ಟೆ ಇದ್ರೆ ಕೊಡ್ತೀಯಾ? ಗಾಯ ಆಗಿರೋ ಜಾಗ ಗಟ್ಟಿಯಾಗಿ ಕಟ್ಕೋತೀನಿ. ಅಯ್ಯೋ, ನನ್ನ ಪರಿಸ್ಥಿತಿ ಗೊತ್ತಿದ್ರು ಯಾಕೆ ಇದೆಲ್ಲ ಕೇಳ್ತಿದ್ಯಾ? ನಾನು ಈ ಥರ ಸಹಾಯ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಕಣೋ. ಅವ್ರಿಗೆ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೆ ಆಗ್ಲೇ ನಿನಗೆ ಹೇಳಿದ್ದು ಇಲ್ಲಿಂದ ಹೊರಡು ಅಂತ. ನೋಡು, ಈಗಲೂ ಹೇಳ್ತಾ ಇದ್ದೀನಿ, ಬೇಕಿದ್ರೆ ಈಗಲೇ ಹೊರಟ್ಬಿಡು. ಜಾನು, ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ಈ ಟೈಮಲ್ಲಿ ನಾನು ಆಚೆ ಹೋದ್ರೆ ಪೊಲೀಸ್ ಹೋಗ್ತಾರೆ. ಆಮೇಲೆ ನನ್ನ ಜೀವನನೇ ಹಾಳಾಗ್ಬಿಡುತ್ತೆ. ಜಾನು, ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಕ್ಕೆ ನಾನು ರೆಡಿ ಇಲ್ಲ. ಪ್ಲೀಸ್ ಜಾನು, ಇದೊಂದು ರಾತ್ರಿ ಇಲ್ಲಿ ಮಲಗಿದ್ಬಿಟ್ಟು ಬೆಳಿಗ್ಗೆ ಎದ್ದು ಹೋಗ್ತೀನಿ. ಆಯ್ತು, ನೋಡು, ಅದು ನಿನ್ ಜಾಗ. ನೀನು ಅಲ್ಲಿಂದ ಒಂದು ಕ್ಷಣನೂ ಕತ್ಲು ಹಾಗಿಲ್ಲ. ಅಲ್ಲೇ ಇರಬೇಕು. ಮೊದಲು ಬಾ, ನಾನು ನಿಮಗೆ ಬಟ್ಟೆ ಕೊಡ್ತೀನಿ. ಶಶಿ, ನೀವ್ಯಾಕೆ ಬರಕ್ ಹೋದ್ರಿ? ರೂಮಲ್ಲೇ ಇರಿ ಅಂತ ಹೇಳಿ ಬಂದಿದ್ನಲ್ಲ. ಚಿನ್ನು ಮರಿ, ನನಗೆ ನಿದ್ದೆ ಬರಲಿಲ್ಲ. ಹೌದು, ಏನೋ ಬೆಕ್ಕಿರ್ಬೋದು ಅಂತ ಹೇಳಿದ್ರಲ್ಲ, ಬೆಕ್ಕೆನಾ? ಹೌದು ರೀ, ಬೆಕ್ಕೆ ಬಂದಿದ್ದು. ನಾವು ಅಡ್ಗೆ ಮನೆ ಕಿಟಕಿನ ಕ್ಲೋಸ್ ಮಾಡೋದ್ ಮರ್ತಿದ್ವಿ. ಅದಕ್ಕೆ ಹಾಲು ಕುಡಿಯೋಕೆ ಅಂತ ಬಂದಿದೆ. ಆ ಹಾಲು ಕುಡಿಯೋಕೆ ಹೋಗಿ ಪಾತ್ರೆ ಬೀಳ್ಸಿದೆ. ನನ್ನ ನೋಡಿದ ತಕ್ಷಣ ಓಡ್ ಹೋಯ್ತು. ಈ ಕಡೆ ಓಡೋಯ್ತಾ? ಇಲ್ಲ ರೀ, ಈ ಕಡೆಗೆ ಹೇಗೆ ಓಡೋಗುತ್ತೆ? ಅದ್ ಹೇಗ್ ಬಂದಿತ್ತೋ ಅದೇ ಕಿಟಕಿಲೇ ಓಡೋಯ್ತು. ಏನೋ ಹೊಸದಾಗಿ ಶುರುವಾಗ್ಬಿಟ್ಟಿದೆಯಲ್ಲ. ಸರಿ, ಅದು ಒಳಗೆ ಬರ್ದಿರೋ ಹಾಗೆ ನಾನು ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.